ವಕ್ಷಸ್ಥಲ ಷಟ್ಚಕ್ರ ಲಿಂಗ ದೀಕ್ಷೆಯನ್ನು ಅನುಕರಣಿಸಿ ಹೌದಾ ವೇಸಿಮ ಎಂಬ ಜನ್ಮವನ್ನು ಪಾವನ ಮಾಡಿ ಹೊಡ್ಯಾ ಸರ್ವರು ಗ್ರಾಮದ ಶಾಂತ ಮುತ್ತೈದ ಮುತ್ತನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಕೊಟ್ಟು ಹಾಲ ಮತಕ್ಕೆ ಕುಲಗುರುವಾಗಿ ಮೇರಿ ಎಂದು ಆಶೀರ್ವದಿಸತಕ್ಕಂತ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಪ್ರಥಮದಲ್ಲಿ ವಂದಿಸುತ್ತಾ ವಂದಿಸುತ್ತ ಇದೇ ಪ್ರಕಾರ ಹೌದು ರೇವಣ ಸಿದ್ಧರ ಶಿಷ್ಯ ಮಹಾಲಿಂಗರಾಯರ ಗುರು ಭರಮದೇವರ ಪುತ್ರ ಸೂರಮದಿವೆ ಸುತ್ತ ಆಹಾ ಕಳವಿ ನಾರಾಯಣಗೌಡರಲ್ಲಿ ಕಾಮರತ್ತಿ ಹಿರಿಯ ನೆನೆಸಿಕೊಂಡು ಹೌದು ಕೋಣಾಸುರ ದೈತ್ಯನ ಮರ್ದನ ಮಾಡಿ ಹೌದಾ ಕೊಣ್ಣೂರು ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಕರ್ನೂಳ ಗುರುವ ಕರೇಶಿದ್ದೇಶ್ವರ ಕರ್ತೃ ಗದಿಗೆ ಕೂಡ ವಂದನೆಗಳನ್ನು ಅರ್ಪಿಸಿ ಅರ್ಪಿಸಿ ಇದೇ ತೆರನಾಗಿ ಏನಾಗ್ಯದ್ರಿಪ್ಪ ಬಾರಾಮತಿ ಗೌಡರ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಒಂದು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನೊಳಗ ಹಿಂಬಾಗಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಪಪ್ಪುಲಿ ಬಲದ ಹೆಬ್ಬುಲಿಯಾಗಿ ಮೆರೆದಿರ್ತಕ್ಕಂತ ನನ್ನಪ್ಪ ಆಹಾ ಮೈಮಾಂತಕ ಮಾಳಿಗರಾಯರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಇದೇ ತೆರನಾಗಿ ಯಾರಿಪ್ಪ ಯಂಕಣ್ಣಗೌಡ ಶಿವಲಿಂಗಮ್ಮರ ಗರ್ಭದೊಳಗ ಆಹಾ ಜಗ ಬೆಳಗುವ ಮಗ ಹುಟ್ಟಿ ಬಂದ ಬುಳ್ಳಾಣಿಸಿದ್ದ ಹೌದಾ ಕಣ್ಣೂರು ಕರೆಯವರಿಗೆ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಸೇವಾ ಮಾಡಿ ಮಾಡಿ ಕನ್ನಡ ಸಿಂಧಿಗೆ ನಾಡಿನ ಜನರಿಗೆ ಮಳೆ ಕೊಟ್ಟು ಕೊಟ್ಟು ಏಕದಂಡಿಗೆ ಪದಮನನ್ನು ಹೊಟ್ಟ ಮಾಡಿ ಹರಿಸಿರ್ತಕ್ಕಂತ ಹೌದಾ ಯಾವ ನನ್ನಪ್ಪ ಕಣಗಿಲ್ಲ ಮಠದ ಕರ್ತ ಜಗ್ಗಿನ ಬುಳ್ಳಾಣಿಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಇದೇ ಚೆನ್ನಾಗಿ ಏನಾಗ್ಯದ್ರಿಪ್ಪ ಈ ನನ್ನ ದಿವ್ಯ ಸಾನ್ನಿಧ್ಯಕ್ಕೆ ಆರಾಧ್ಯ ದೇವರಾಗಿ ಬೆಳಗಿರ್ತಕ್ಕಂತ ಇವ್ರ್ಯಾರಿಪ್ಪ ಕಂಚಿನಗುಡಿ ಅರಸ ಹೌದಾ ಭಕ್ತರನ್ನು ಉದ್ಧಾರಗೈದಕ್ಕೋಸ್ಕರ ಹೌದು ಯಾವ ನನ್ನ ತಿಕೋಟ ಗ್ರಾಮದಲ್ಲಿ ಭಾಗ್ಯ ವಾಸ ಮಾಡಿರ್ತಕ್ಕಂತ ಕರ್ನೂಳ ಗುರು ಹೊನ್ನೇಶ್ವರ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ ಇಲ್ಲಿ ಯಾವ ಹೌದು ಈ ಒಂದು ಅಂಕಲಿ ಗ್ರಾಮದೊಳಗ ಆಹಾ ಹಿಂಬಾಗಿ ಈ ಒಂದು ಅಡವಿ ಬಸ್ತಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತ ಬಾಳು ಮುತ್ಯ ಹೌದು ಮಹಾರಾಷ್ಟ್ರದೊಳಗ ಬಾಳು ಮಾಮಾತಾರ ಕರ್ನಾಟಕದೊಳಗ ಬಾಳು ಮುತ್ಯ ಆತ ಹತ್ತಾರಿಪ್ಪ ಶ್ರೇಷ್ಠ ಸ್ಥಾನ ಪಡೆದಿರ್ತಕ್ಕಂತ ಹೌದಾ ನೋಡ್ರಿ ಹಾಲ್ ಮತದ ಹೆಮ್ಮೆಯ ವಿಷಯ ಹೆಂಗ್ರಿಪ್ಪ ಹಾಲ್ ಮತದೊಳಗ ಅತಿ ಉತ್ತಮ ರೀತಿಯಾಗಿ ನಾವು ನೀವೆಲ್ಲರೂ ಆಹಾ ತುಂಬಿಕೊಳ್ಳಕ್ಕೆ ಸಿಗ್ತಿರ್ತಕ್ಕಂತ ಹೌದು ನಡೆದಾಡ ದೇವರೆನಿಸಿಕೊಂಡು ಹೋದ್ರು ಬಾಳು ಮುತ್ಯ ಅವರು ಹೌದು ಹೌದು ಅಂತ ಗುರುವಿನ ಇಲ್ಲಿ ತಂದು ಕೇಳಿದ್ರೆ ನೆನೆಸಿ ನೆನೆಸಿ ಇಲ್ಲಿ ನೆನೆಸ್ಯಾರಂದ್ರ ಸುಮ್ಮ ಸಾಮಾನ್ಯವಾಗಿ ನೆನೆಸಿಲ್ಲ ತಮ್ಮ ಅವರು ಮತ್ ಹೆಂಗ್ರಿಪ್ಪ ಹೆಂಗಪ್ಪ ಅಂತ ಕೇಳಿದ್ರೆ ಹೌದು ಬೇಕಾದಂತ ಸಂಕಷ್ಟದ್ದು ಪರಿಹಾರ ಮಾಡ್ತಿರ್ತಕ್ಕಂತ ತಾಕತ್ತ ಇಲ್ಲಿ ನೆಲೆದಿರ್ತಕ್ಕಂತ ಬಾಳು ಮಾಮಾಗೈತಿ ಹೌದು ಹೌದಾ ಇಲ್ಲಿ ಯಾವ ಕಷ್ಟ ಅಂತ ಬರ್ತಾನ ಅವನ ಬಂಧನ ಬಿಡಿಸುವಂತ ತಾಕತ್ತ ಈ ಮುತ್ಯಾನಲ್ಲಿ ಐತಿ ಐತೈತ್ರಿಪ್ಪ ನೀವೆಲ್ಲರೂ ಇಲ್ಲಿ ಏನು ಸೇರಿಲ್ಲ ನೀವೆಲ್ಲರೂ ಬಹಳ ಪುಣ್ಯವಂತರಿದ್ರಿ ಹೌದು ಹೌದು ಸಾಮಾನ್ಯ ದೇವರಲ್ಲಿದು ಹೌದು ಇದರ ವರ್ಣನೆ ಮತ್ತ ಮುಂದೆ ಹೇಳುದೈತಿ ಹೇಳುದೈತ್ರಿಪ್ಪ ಈಗ ಯಥಾ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರೆ ಸರಿಜೋಡಿ ಕಲಾವಂತರು ಹಿರಿಯ ಕಲಾವಂತರು ಹೌದು ಹೌದು ಚಾಲು ಮಾಡ್ಯಾರ ಈ ಕುರಿಗೆ ಕೊಳ ಕಟ್ಟ್ಯಾರಿಪ್ಪ ಅವ್ರೀಗ ಇಲ್ಲಿ ಇವತ್ತಿನ ದಿವಸ ಹಗಲ ಗುರುವಿನ ಸೇವೆನ ನಡಿಬೇಕಾಗ್ಯದ ಹೌದು ಗುರುವಿನ ಸೇವಾ ಹೆಂಗ ನಡಿಬೇಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಕರ್ಮ ಎಂಬುವ ಕರಿಕೆಗಳ ಧರ್ಮ ಎಂಬುನೆಯಲ್ಲಿ ಹೊಡೆದ ಭಕ್ತಿ ಎಂಬ ಬೀಜ ಬಿತ್ತಿ ಮುಕ್ತಿಯ ಮಾರ್ಗದಲ್ಲಿ ಒಯ್ತಿರ್ತಕ್ಕಂತ ಬಾಳು ಮಾಮನ ಪಾದಕ್ಕೆ ಮುಟ್ಟುವಂತ ಭಕ್ತಿ ಇಲ್ಲಿ ಇವತ್ತಿನ ದಿವಸ ಹಗಲ ನಡಿಬೇಕಾಗ್ಯದ ಹೌದು ಹೌದು ಎರಡೂ ಮೇಲೆ ಕೂಡಿಕೊಂಡು ಎರಡೂ ಮಾಳಿಗರ ಸಂತತ್ಯವೇ ಅದಾವ ಎರಡೂ ಒಂದೇ ಮಕ್ಕಳ ತಾಯಿನೇ ಅದಾವ ಹೌದು ಹೌದು ಅಣ್ಣ ತಮ್ಮರಂಗ ಕೂಡಿಕೊಂಡು ಗುರುವಿನ ಸೇವೆ ಹೆಂಗ ಮಾಡ್ಬೇಕಂತ ಹೇಳಿದೆ ನಾವೀಗ ಆ ಗುರುವಿನ ಪಾದಕ್ಕೆ ಹೊತ್ತ ಮಣಗು ಮಠ ನಾವು ಸೇವೆ ಮಾಡ್ಯಾರ ಗುರುವಿನ ಪಾದಕ್ಕೆ ಹೋಗಿ ಮುಟ್ಟಬೇಕು ಹೌದಾ ಇಲ್ಲಾಂದ್ರೆ ಅಣ್ಣ ತಮ್ಮರ ಆಸ್ತಿ ಸಲ ಜಗಳಾಡಿರತ್ತ ಇಬ್ರು ನೀವು ಇಲ್ಲ ಹಂಗಿಲ್ಲ ಇದು ಹೌದಾ ಆಸ್ತಿ ಸಂಬಂಧ ಜಗಳಾಡು ಮಾತಲ್ಲ ಭಕ್ತಿ ಸಂಬಂಧ ಜಗಳಾಡು ಮಾತೈತಿ ಹೌದಾ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಸೃಷ್ಟಿ ಮೇಲೆ ನಾವು ನೀವು ಹುಟ್ಟಿ ಬಂದ ಬಳಿಕ ತಾಯಿ ಗರ್ಭದೊಳಗಿರುವಾಗ ಗುರುವಿಗೆ ವಚನ ಕೊಟ್ಟ ಬಂದೈತೆ ಮಲಮೂತ್ರ ರಕ್ತ ಮಾಸದೊಳಗಿರುವಾಗ ಏನತ್ರಿಪ್ಪ ಈ ಬಂಧನದೊಳಗಿಂದ ನನ್ನ ಕಡಿಗೆ ಮಾಡು ನನ್ನ ಕೊನೆ ಉಸಿರಿರುವವರೆಗೂ ನಿನ್ನ ಮರೆಯುವುದಲ್ಲ ಭಗವಂತ ನಿನ್ನ ಧ್ಯಾನದೊಳಗಿರ್ತೇನೆ ಅಂತ ತಾಯಿ ಹೊಟ್ಟೆಯಾಗಿ ವಚನ ಕೊಟ್ಟ ಬಂದೈತಿ ಹೌದಾ ಹೊರಗೆ ಬಂದ ಮೇಲೆ ಮಾಯಾ ಎಂಬ ಸುಳಗಾಲೆ ನಿಮಗ ಬಡದು ಫಲಾನಂದ ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಹೆಂಡ್ರ ನನ್ನ ಮಕ್ಕಳು ನನ್ನ ದನಕನಕಾದಿಗಳಿಗೆ ಆಶಾ ಪಟ್ಟು ಗುರುವಿನ ಮರೆತ ಬಿಟ್ಟೈತಿ ಏನ್ ಮಾಡ್ತದ ಮಾನವ ಜನ್ಮತಿ ಕೇಳಿದ್ರ ಏನ್ರಿಪ್ಪ ಇಲ್ಲಿ ಹುಟ್ಟಿ ಬಂದ ಮ್ಯಾಲ ಸ್ವಲ್ಪ ರೊಕ್ಕ ಗೋಳೆ ಮಾಡಿಕೆ ಮನಿ ಕಟ್ಟ್ಯಾನ ಹೌದು ಹೆಂಡ್ರ ಕೈಯಾಗ ಕೊಡ್ಲಾಕತ್ತಾನ ನಾ ಹೊಸ ಮನಿ ಕಟ್ನಿ ಹೌದು ಅಲ್ಲೋ ತಮ್ಮ ಹೊಸ ಮನಿ ಎಲ್ಲಿನ ತಂದು ಕಟ್ಟಿದೆ ಹತ್ತದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂತ ಕಲ್ಲ ಮಣ್ಣ ಇಲ್ಲಿದೆ ಐತಿದು ಹೌದು ಎಷ್ಟೋ ಶತಮಾನಗಳಿಂದ ಭಗವಂತನ ಸೃಷ್ಟಿ ಮಾಡಿಬಿಟ್ಟಾನ ಮಾಡ್ಯಾನಲ್ರಿಪ್ಪ ಆ ಭಗವಂತ ಕೊಟ್ಟಿರ್ತಕ್ಕಂತ ಭಿಕ್ಷಾ ಹೌದಾ ಅದನ್ನ ತಂದು ಕೇಳ ಗೊಳೆ ಮಾಡಿ ಒಂದು ಮಣ್ಣಿನ ಒಂತಿ ಮನಿ ಕಟ್ಟೆವು ನಾ ಕಟ್ಟಿನ ಅಂತ ಅಹಂಕಾರ
ಅಹಂಕಾರ ಈ ಮನುಷ್ಯನಲ್ಲಿ ಬಂದೈತಿ. ಇಲ್ರಿಪ್ಪ ದೇವ್ರ ಎಲ್ಲಾ ಕೊಟ್ಟಾನ ಕರೆ ರೊಕ್ಕ ನಾವ್ ತಯಾರು ಮಾಡಿವಲ್ಲ. ರೊಕ್ಕ ತಯಾರು ಮಾಡಿಕರೆ ಹೌದ ನಿನ್ನ ಕೈಲಿಂದ ಕಲ್ಲು ತಯಾರು ಮಾಡ್ಲಕ್ ಸಾಧ್ಯ ಇಲ್ಲ, ಮಣ್ಣು ತಯಾರು ಮಾಡ್ಲಕ್ ಸಾಧ್ಯ ಇಲ್ಲ, ನೀರು ತಯಾರು ಮಾಡ್ಲಕ್ ಸಾಧ್ಯ ಇಲ್ಲ. ಬರೇ ಒಂದು ಗಿಡ ಗಂಟಿ ಸಹಿತ ನಿನಗೆ ತಯಾರು ಮಾಡುವಂತ ತಾಕತ್ತಿಲ್ಲ. ಇಲ್ರಿಪ್ಪ ಎಲ್ಲಾ ಭಗವಂತ ಕೊಟ್ಟಿದ್ದೈತಿ. ಅದಕ್ಕೆ ಹೇಳಿದ್ರು ಅವ್ರು ಮಹಾತ್ಮರು ಒಂದ್ ಕಡೆ, ಏನ್ರಿಪ್ಪ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನ ನೋಡಿ ಹೆಂಗ ಹೇಳ್ತಾರ, ಹೌದ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನ ನಿಮ್ಮ ಅನ್ನವನ್ನುಂಡು ಅನ್ಯರಿಗೆ ಬಗಳುವ ಕುಂಡಿಗಳನ್ನು ನಂಬಿ ರಾಮನಾಥ ಅಂತ ಹೇಳಿದ್ರು ಅವರು. ಹೌದಾ ಭಗವಂತ ಕೊಟ್ಟಿರ್ತಕ್ಕಂತ ಭಿಕ್ಷಾ 3.5 ಮೊಳದ ಈ ಶರೀರ ಪಂಚತತ್ವದಿಂದ ಆಗಿರ್ತಕ್ಕಂತ ಶರೀರ ಪರಮಾತ್ಮ ಕೊಟ್ಟಿದ್ದ ಭಿಕ್ಷೆ ಐತಿ ಇದು. ಹೌದಾ ನೆನಪಿಡ್ಕೊಂಡು ಗುರುವಿನ ಹಾರ ಹಿಡ್ಕೊಂಡು ದುಡಿಬೇಕಾಗ್ಯದ ಇಲ್ಲಿ. ಹೌದಾ ಬರೇ ನಾನ ಅನ್ನುವಂತ ಅಹಂಕಾರದೊಳಗೆ ಇರುವುದಲ್ಲ. ಹೌದ್ರಿಪ್ಪ ಭಗವಂತ ಯಾವಾಗ ತಾಯಿ ಗರ್ಭದೊಳಗೆ ನಿಮ್ಮನ್ನ ಸೃಷ್ಟಿ ಮಾಡ್ಯಾನ ನೋಡು. ಯಾರ ಮನ್ಯಾಗ ಹುಟ್ಟಬೇಕು, ಏನು ತಿನ್ನಬೇಕು, ಏನು ಉಣಬೇಕು, ಏನು ಕೆಲಸ ಮಾಡಬೇಕು, ಎಲ್ಲಿ ಉಂಡು ಎಲ್ಲಿ ತಿಂದು ಮನ್ಕೊಳ್ಬೇಕು, ಯಾವತ್ತು ನೀ ಢಮ್ಮತ್ತಿ ಅನ್ನೋದು ಸಹಿತ ಬರ್ದಿಟ್ಟಾನ್ರಿಪ್ಪ ಭಗವಂತ. ಪ್ರತಿಯೊಂದು ಬರೆದಿಟ್ಟಾನ. ಎಲ್ಲಾ ನಾ ಮಾಡಿನಂತಿ ನಿನ್ನ ಕೈ ಒಳಗು ಏನೂ ಇಲ್ಲ. ಹೌದು ಇವ ಮೊಬೈಲ್ ಇಚ್ಕೊಳ್ಳತ್ತನ್ರಿ ಇನ್ನೂ ಬರ್ದಿಟ್ಟಾರನ್ರಿ. ಅಲ್ಲ ಇತ್ತಿತ್ಲಾಗ ನೀವು ಕೂಡಿಕೊಂಡು ಪ್ಯಾಂಟಿನ ಕಂಪನಿ ಅವ್ರು ಇವು ಮೊಬೈಲ್ ತಯಾರು ಮಾಡಿವು. ಹೌದಾ ಇವೆಲ್ಲಾ ದ್ವಾಪಾರ ಅನಂತ ವಿಸ್ತಾರ ತಾಮಾಸ್ ತಾರಾಜ್ ಮಲರನ್ಯ ಮನೆ ತಲಂಕರ್ ತೀರ್ಥ ದ್ವಾಪಾರ ಕಲಿಯುಗದೊಳಗೆ ಈ ಮೊಬೈಲ್ ಕಿತ್ತ ಮುತ್ಯ ತಯಾರು ಮಾಡಿಬಿಟ್ಟಾರ ಅವರು. ಏನ್ರಿಪ್ಪ ಅವಾಗ ರಾವಣನ ಪುಷ್ಪಕ್ಕೂ ವಿಮಾನ ಇತ್ತು. ಹೌದಾ ಅವಾಗ ಏನು ಟೆಕ್ನಾಲಜಿ ಇದ್ದಿದ್ದಿಲ್ಲ ಅಂದ್ರು ಸಹಿತ ಹೌದು ಆಕಾಶವಾಣಿದಿಂದ ಹೌದಾ ಅವರು ಮಾತಾಡ್ತಿದ್ರು. ಮಾತಾಡ್ತಿದ್ರು ಹಿಂದಾಗಿದ್ದ ಸುದ್ದಿ ಹೇಳ್ತಿದ್ರು, ಮುಂದೆ ಆಗುವಂತ ಸುದ್ದಿ ಹೇಳ್ತಿದ್ರು. ಈಗ ನಮ್ಮ ಚೊನ್ಯಾಗಳ ಕಂಪನಿ ಬಂದ್ ಕೇಳಿದ್ರೆ ಈ ಫೋನ್ ಕಂಡು ನಾವು ಬಹಳ ಶಾಣ್ಯಾರು. ಇಲ್ರಿಪ್ಪ ಗಂಟೆ ಮಾರಿ ನಿಂತ ನಾ ಇಲ್ಲಿ ಊರಾಗದಲ್ಲ ಸುಳ್ಳು ಹೇಳೋದ್ ನೋಡೋದಿಲ್ಲ. ಸುಳ್ಳು ಹೇಳಲ್ಲ ಕೊಡ್ಸಿದೀನ. ಹೌದು ಅದಕ್ಕ ಇರ್ಲಿ. ಹೌದು ದೇವರ ನಾಮಸ್ಮರಣೆ ಅಂತಕ್ಕಂಥದ್ದು ಬಹಳ ಸುಂದರ, ಬಹಳ ಸ್ವಚ್ಛಂದ. ಹೌದು ಎರಡು ಮೇಳಗಳು ಕೂಡಿಕೊಂಡು ಒಂದು ಜ್ಞಾನದ ದೃಷ್ಟಿಯಿಂದ ಭಗವಂತನ ಪಾದಕ ಮುಟ್ಟುವಂತ ಭಕ್ತಿನೇ ಇವತ್ತು ಸಾಗಬೇಕಾಗ್ಯದ. ಗ್ರಾಮಸ್ಥರು ತಾವೆಲ್ಲರೂ ಕೂಡಿಕೊಂಡು ಅಥವಾ ಸರಿಜೋಡಿ ಕಲಾವಂತರು ಮುಂದಿನ ಸಂದಿನಾಗ ಒಂದ್ ಏನಾದ್ರೂ ಸನ್ಮಾರ್ಗ ಹಾಕಿ ಕೊಟ್ರ ಘರ್ಷಣೆ ರೂಪವಾಗಿ ಒಂದು ವಿಷಯ ಇಟ್ಟಂದ್ರ ಎಲ್ಲಾ ವಿಷಯ ಬರುವಂಗ ಮಾತನಾಡ್ಕೊಂತ ಹೋಗೋನು. ಷಡ್ತ್ರ ಮಾಡಿರ್ತಕ್ಕಂತ ಪವಾಡ ನಮ್ಮ ಹಾಲ ಮತ ಎಲ್ಲಿ ಹುಟ್ಟಿತು, ಹೆಂಗ ಬೆಳಿತು, ಯಾರಿಂದ ಯಾರ ಉದ್ಧಾರ ಆದ್ರು, ಯಾರಿಂದ ಯಾರಿಗೆ ಗರ್ವ ಬಂದವ್ರನ್ನ ಎಲ್ಲಿ ಗರ್ವ ಮುರಿದಾರ, ಎಲ್ಲಿ ಉದ್ಧಾರ ಮಾಡ್ಯಾರ, ಎಲ್ಲಿ ಯಾವ ಜಾಗಕ್ಕೆ ಮಳಿ ಕೊಟ್ಟಾರ ಅನ್ನೋದು ಮತ್ತು ಮುಂದಿನ ಸಂದಿಗೆ ಸಿದ್ಧ ಮಾಡಿರ್ತಕ್ಕಂತ ಪವಾಡ ಲೀಲೆಗಳನ್ನ ಹಾಡಿ ಹೊಗಳುತ್ತಾ ಹೋಗುನಂತಕ್ಕಂತ ಮಾತನ್ನ ಹೇಳಿ ಯಥಾ ಪ್ರಕಾರ ಈಗ ಒಂದು ಸಣ್ಣ ಸುಂದರ ಛಾಲ ಹಾಡಿ ನಮ್ಮ ಗೌಡ್ರಿಗೆ ಚಾನ್ಸ್ ಹೋಗುತ್ತದ. ಗೌಡ್ರು ಯಾವ ತರನಾಗಿ ವಿಷಯಗಳನ್ನ ಪ್ರಸ್ತಾವನೆ ಮಾಡ್ತಾರ, ಎರಡು ಮೇಳ ಕೂಡಿಕೊಂಡು ಭಕ್ತಿ ಮಾಡುವಂತಕ್ಕಂತ ಮಾತನ್ನ ಹೇಳಿ ಈಗ